ಓಂ ಶಾಂತಿ. ಇವತ್ತಿನ ಗೀಟ್ ಆಗಿದೆ 18/7/25. ಪ್ರಾತಃ ಮುರಳಿ ಬಾಪ್ದಾದ ಅವರು ಮಧುಬನಿಂದ. ಬಾಬಾ ಅವರು ತಿಳಿಸಿದ್ದಾರೆ, ಮಧುರ ಮಕ್ಕಳೇ, ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ. ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆಯೇ ನಡೆಯುತ್ತಾ ಇರಿ. ತಂದೆಯ ಶ್ರೀಮತವಾಗಿದೆ, ಮಕ್ಕಳೇ, ಸಮಯವನ್ನು ವ್ಯರ್ಥ ಮಾಡಬೇಡಿ, ಸುಕರ್ಮಗಳನ್ನೇ ಮಾಡಿ. ಬಾಬಾ ಅವರು ಇವತ್ತು ತಿಳಿಸಿದ್ದಾರೆ, ಮಕ್ಕಳೇ, ತಂದೆ ಕೊಟ್ಟಿರುವ ಶ್ರೀಮತದ ಅನುಸಾರ ನೀವು ನಗಿಬೇಕು. ಆ ಶ್ರೀಮತದಿಂದ ನಾವು ನಡೆದಾಗ ಏನಾಗುತ್ತೆ, ನಮ್ಮ ಮೇಲೆ ತಾವೇ ದಯೆ ತೋರ್ಸಂಗಾಗುತ್ತೆ. ಬೇರೆ ಯಾರು ನಮ್ಮ ಮೇಲೆ ದಯೆ ತೋರ್ಸೋಕ್ಕಾಗಲ್ಲ. ತಂದೆಯವರು ಬಂದು ಸತ್ಯ ಜ್ಞಾನವನ್ನು ತಿಳಿಸಿದ್ದಾರೆ, ಅದು ತಂದೆಯವರು ತೋರಿಸುವ ದಯೆ ಆಗಿದೆ. ಅದಲ್ಲದೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು. ಶ್ರೀಮತದ ಅನುಸಾರ ನಾವು ಡಿಸಿಪ್ಲೈನ್ ಆಗಿ ಲೈಫನ್ನು ಲೀಡ್ ಮಾಡಿದಾಗ ನಮ್ಮ ಮೇಲೆ ನಾವೇ ದಯೆ ತೋರಿಸ್ದಂಗೆ ಆಗುತ್ತೆ ಅಲ್ವಾ. ಬೇರೆ ಯಾರು ನಮ್ಮ ಮೇಲೆ ದಯೆ ತೋರಿಸೋಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಬಾಬಾ ಅವ್ರು ಹೇಳ್ತಿದ್ದಾರೆ, ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೊಳ್ಳಿ ಅಂತ. ಸೊ ಹೀಗೆ ಶ್ರೀಮತವನ್ನು ನಾವು ಫಾಲೋ ಮಾಡಬೇಕು. ಬಾಬಾ ಅವರು ಇಂಪಾರ್ಟೆಂಟಾಗಿ ಇವತ್ತು 2 ವಿಷಯಗಳನ್ನ ಹೇಳ್ತಿದ್ದಾರೆ. ಒಂದು, ವ್ಯರ್ಥವನ್ನು ಮಾಡಬೇಡಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ವೇಸ್ಟ್ ಥಾಟಲ್ಲಿ, ವೇಸ್ಟ್ ಕೆಲಸದಲ್ಲಿ, ಬೇಕಿಲ್ಲದೆ ಇರೋ ಕಾರ್ಯಗಳಲ್ಲಿ ಸಮಯವನ್ನು ವೃಧಾ ಮಾಡಬೇಡಿ. ಮತ್ತು ಪ್ರತಿಯೊಂದು ಕರ್ಮವನ್ನು ಸುಕರ್ಮವನ್ನಾಗಿ ಮಾಡಿ ಅಂತಿದ್ದಾರೆ. ಸೊ ಸುಕರ್ಮವಾಗಿ ಮಾಡಬೇಕು ಅಂದಾಗ, ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದು ಕರ್ಮ ಮಾಡ್ತಾ ಇದ್ದಾಗ ನಾನು ನಿರಂತರ ತಂದೆಯ ಜೊತೆ ಕನೆಕ್ಟ್ ಆಗಿರ್ತೀನಿ. ಆವಾಗ ಮಾಡುವ ಕರ್ಮವೆಲ್ಲ ಏನಾಗುತ್ತೆ, ಸುಕರ್ಮ ಆಗುತ್ತೆ. ಸೊ ಈ 2 ವಿಷಯಗಳಲ್ಲಿ ಬಾಬಾ ಅವರು ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೊಳ್ಳಿ ಅಂತ ತಿಳಿಸ್ತಿದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಯಾರು ಅದೃಷ್ಟವಂತ ಮಕ್ಕಳಾಗಿದ್ದಾರೆಯೋ ಅವರ ಮುಖ್ಯ ಧಾರಣೆ ಏನಾಗಿದೆ? ಯಾರು ಅದೃಷ್ಟ ಮಾಡಿರುವ ಮಕ್ಕಳಿರ್ತಾರೆ ಅವ್ರಿಗೆ ಮುಖ್ಯ ಧಾರಣೆ ಏನಾಗಿದೆ ನೋಡಿ. ಆ ಧಾರಣೆಯ ಅನುಸಾರ ಅವರು ಅದೃಷ್ಟ ಮಕ್ಕಳಾಗಿದ್ದಾರೆ ಅಲ್ವಾ. ಸೊ ನಾವು ಆ ಧಾರಣೆಯನ್ನು ಮಾಡಿದಾಗ ನಾವು ಅದೃಷ್ಟಶಾಲಿ ಮಕ್ಕಳಾಗ್ತೀವಿ ಅಂತ. ಸೊ ಅದಕ್ಕೆ ಬಾಬಾ ಅವರು ಉತ್ತರ ಕೊಡ್ತಿದ್ದಾರೆ, ಅದೃಷ್ಟವಂತ ಮಕ್ಕಳು ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ತಂದೆಯೊಂದಿಗೆ ಮಧುರವಾಗಿ ಮಾತನಾಡುತ್ತಾರೆ ಎಂದು ಸಹ ತಮ್ಮ ಮೇಲೆ ನಿರ್ದಯೆಯಾಗುವುದಿಲ್ಲ. ನೋಡಿ, ನಾವು ಅದೃಷ್ಟಶಾಲಿ ಮಕ್ಕಳಾಗಬೇಕಂದ್ರೆ ಏನು ಮಾಡಬೇಕು? ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಮಧುರವಾಗಿ ತಂದೆಯ ಜೊತೆ ವಾರ್ತಾಲಾಪ ಮಾಡಬೇಕು. ಈ ಥರ ಯಾರು ಮಾಡ್ತಾರೆ ಅವರು ಅದೃಷ್ಟಶಾಲಿ ಮಕ್ಕಳಾಗ್ತಾರೆ. ಎಂದೂ ಸಹ ತಮ್ಮ ಮೇಲೆ ನಿರ್ದಯೆಯಾಗುವುದಿಲ್ಲ. ಸೊ ಎಂದೂ ಸಹ ತಮ್ಮ ಮೇಲೆ ದಯೆ ತೋರಿಸ್ಕೊಂಡಿದೆ ಅದಕ್ಕೆ ಎಗೇನ್ಸ್ಟಾಗಿ ಮಾಡೋದಿಲ್ಲ. ಅಂದರೆ ನಿರಂತರ ನಮ್ಮ ಮೇಲೆ ನಾವು ದಯೆ ತೋರಿಸ್ಕೋಬೇಕು. ಅಂದರೆ ಏನು, ನಾವು ಉದ್ಧಾರ ಆಗೋದಕ್ಕೆ, ಆತ್ಮದ ಉನ್ನತಿ ಆಗೋದಕ್ಕೆ ಏನು ಕಾರ್ಯ ಮಾಡಬೇಕೋ ಆ ಕಾರ್ಯವನ್ನು ಮಾಡಬೇಕು. ಅವರು ಪಾಸ್ ವಿತ್ ಆನರ್ ಆಗುವ ಪುರುಷಾರ್ಥ ಮಾಡಿ ಸ್ವಯಂವನ್ನು ರಾಜ್ಯ ಪದವಿಗೆ ರಾಜ್ಯ ಯೋಗ್ಯನನ್ನಾಗಿ ಮಾಡಿಕೊಳ್ಳುತ್ತಾರೆ. ನೋಡಿ, ಅದೃಷ್ಟಶಾಲಿ ಮಕ್ಕಳು ಏನು ಮಾಡ್ತಾರೆ? ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡ್ತಾರೆ. ಅವರು ತಮ್ಮ ಮೇಲೆ ತಾವು ದಯೆ ತೋರಿಸ್ಕೋತಾರೆ. ಈ ಥರ ಮಾಡ್ತಾ ಅವರು ಪಾಸ್ ವಿತ್ ಆನರ್ ಆಗ್ತಾರೆ. ಆ ಪುರುಷಾರ್ಥದ ಕಡೆ ಅವರ ಕಾರ್ಯ ಇರುತ್ತೆ, ಅವರ ಕೆಲಸ ಇರುತ್ತೆ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಸ್ವಯಂ ಆಗಿ ರಾಜ್ಯ ಪದವಿಯನ್ನು ಪಡೀತಾರೆ ಮತ್ತು ಯೋಗ್ಯರು ಕೂಡ ಆಗ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ ಆಗಿದೆ. ಫಸ್ಟ್ ಪಾಯಿಂಟ್, ತಂದೆಯ ನೆನಪಿನ ಜೊತೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕಾಗಿದೆ. ಮನೆಯೇ ಮೊದಲ ಪಾಠಶಾಲೆ, ಎಲ್ಲರಿಗೆ ಪ್ರೀತಿಯಿಂದ ತಿಳಿಸಬೇಕಾಗಿದೆ. ನೋಡಿ, ತಂದೆಯನ್ನು ನೆನಪು ಮಾಡ್ತಾ ಸ್ವಯಂನಲ್ಲಿ ಪರಿವರ್ತನೆಯನ್ನು ತರ್ತೀವಿ. ಅದರ ಜೊತೆ ಏನು ಮಾಡಬೇಕು, ನಮಗೆ ಬೇರೆಯವರು ಆಗುವ ಒಂದು ಪ್ರೇರಣೆಯನ್ನು ಅವರಿಗೆ ಕೊಡಬೇಕು. ಅಂದರೆ ತಂದೆಯ ಪರಿಚಯ ಕೊಡಬೇಕು. ಅವರು ಚೇಂಜ್ ಆಗೋದಕ್ಕೆ ನಮಗೆ ಆದಷ್ಟು ಸಹಾಯ ನಾವು ಮಾಡಬೇಕು. ಸೊ ಈ ಥರ ಮಾಡ್ತಾ ಅವ್ರನ್ನ ಕೂಡ ತಂದೆಯ ಮಕ್ಕಳನ್ನಾಗಿ ಮಾಡುವ ಒಂದು ಪುರುಷಾರ್ಥ ಮಾಡಬೇಕು. ಮತ್ತು ಬಾಬಾ ಅವರು ತಿಳಿಸಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ ಆಗಿದೆ ಅಲ್ವಾ. ಸೊ
ಫಸ್ಟ್ ಚೇಂಜ್ ಯಾರಲ್ಲಿ ತರಬೇಕು ಅಂದರೆ ಪ್ರಯತ್ನ ಮಾಡಬೇಕು. ಮನೆಯಲ್ಲಿರುವವರಿಗೆ ಜ್ಞಾನವನ್ನು ಯುಕ್ತಿಯಾಗಿ ತಿಳಿಸ್ಬೇಕು. ಸೊ ಈ ಥರ ಮಾಡಿದಾಗ ಅವರಲ್ಲೂ ಕೂಡ ಪರಿವರ್ತನೆ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಆಗಿದೆ, ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಬೇಕಾಗಿದೆ. ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು. ಗ್ಯಾಶ್ ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಅವರು ನಮಗೆ ಕುಬೇರನ ಖಜಾನೆಯನ್ನು ಕೊಡುತ್ತಾರೆ. ಇದೇ ಖುಷಿಯಲ್ಲಿರಬೇಕಾಗಿದೆ. ನೋಡಿ, ಬಾಬಾ ಅವರು ತಿಳಿಸ್ತಿದ್ದಾರೆ, ಹಳೆಯ ಪ್ರಪಂಚದ್ದು ವೈರಾಗ್ಯ, ಬೇಹದ್ದಿನ ವೈರಾಗ್ಯ ಬರಬೇಕು. ಅಂದರೆ ಅಲ್ಪ ಸ್ವಲ್ಪ ಸಮಯಕ್ಕೆ ವೈರಾಗ್ಯ ಅಲ್ಲ, ಬೇಹದ್ದಿನ ವೈರಾಗ್ಯ ಬರಬೇಕು. ಕೆಟ್ಟದ್ದನ್ನು ಯಾವುದು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು. ಅಂದರೆ ಕೇಳಬಾರ್ದು ಅಂದರೆ ನಾವು ಸ್ವಯಂ ಆಗಿ ಹೋಗಿ ಕೇಳಲಿಲ್ಲ ಅಂದರೂ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಮಾತುಗಳು ಕಿವಿಯಲ್ಲಿ ಕೇಳಿಸುತ್ತೆ. ಕಿವಿಯಲ್ಲಿ ಕೇಳಿಸಿದಾಗ ಕೂಡ ನಾವು ಸಾಕ್ಷಿಯಾಗಿದ್ದು ಅದನ್ನು ಮನಸ್ಸಲ್ಲಿ ತೊಗೋಬಾರ್ದು. ಯಾಕಂದರೆ ಮನಸ್ಸಲ್ಲಿ ತೊಗೊಂಡ್ವಿ ಅಂದರೆ ನಮಗೆಲ್ಲ ಗೊತ್ತಿದೆ, ಮನಸ್ಸಿನಿಂದಾನೇ ಸಂಕಲ್ಪಗಳ ರಚನೆ ಆಗುತ್ತೆ. ಸೊ ಮನಸ್ಸಲ್ಲಿ ತೊಗೊಂಡ್ವಿ ಅಂದರೆ ಆ ಸಂಕಲ್ಪಗಳು ಕೂಡ ಅಶುದ್ಧಿ ಆಗುತ್ತೆ. ಸೊ ಅದಕ್ಕೆ ಯಾವುದನ್ನಾದರೂ ಕೆಟ್ಟದ್ದನ್ನು ನೋಡಬಾರ್ದು ಮತ್ತು ಕೇಳಬಾರ್ದು. ಇನ್ ಕೇಸ್ ಅದನ್ನು ಕೇಳಿದ್ರು ನೋಡಿದ್ರು ಸಾಕ್ಷಿಯಾಗಿರುವುದನ್ನು ಕಲಿಬೇಕು. ಈ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಲ್ಲ, ಅದಕ್ಕೆ ನಾವು ಮಾಡಬೇಕಾಗುವ ಪುರುಷಾರ್ಥ ಇದು. ಮತ್ತು ಬಾಬಾ ಅವರು ತಿಳಿಸ್ತಿದ್ದಾರೆ, ತಂದೆಯವರು ಕುಬೇರನ ಖಜಾನೆಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಇದೇ ಖುಷಿಯಲ್ಲಿ ನಿರಂತರ ಇರಬೇಕು. ಈಗ ಲೌಕಿಕ ಅದು ಆನಂದ ಅಥವಾ ಎಂಟರ್ಟೈನ್ಮೆಂಟ್ ನನಗೆ ಸಿಗ್ತಾ ಇಲ್ಲ ಅನ್ನುವ ಒಂದು ಕೊರತೆ ಇರಬಾರ್ದು. ಇದನ್ನೆಲ್ಲ ತ್ಯಾಗ ಮಾಡಿದಾಗ ನನಗೇನು ಸಿಕ್ಕುತ್ತೆ, ನನಗೇನು ಪ್ರಾಫಿಟ್ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಾಗ ಅದನ್ನೆಲ್ಲ ತ್ಯಾಗ ಮಾಡೋದು ತುಂಬ ಈಸಿ. ತ್ಯಾಗ ಅಂತಲೇ ಅನಿಸಲ್ಲ, ನನಗೆ ಅದೆಲ್ಲ ಬೇಕಾಗೇ ಇಲ್ಲ ಅಂತ ಅನಿಸುತ್ತೆ. ಆ ಥರ ಒಂದು ಸ್ಥಿತಿಯಲ್ಲಿ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಕುಬೇರನ ಖಜಾನೆಯನ್ನು ಕೊಡುತ್ತಾರೆ ತಂದೆಯವರು. ಕುಬೇರನ ಖಜಾನೆ ಅಂದರೆ ಇಲ್ಲಿ ಧನ ಅಂತ ಅಲ್ಲ, ಸರ್ವಶಕ್ತಿಗಳಲ್ಲಿ ಸಂಪನ್ನ ಮಾಡ್ತಾರೆ ತಂದೆಯವರು. ಇಂದಿನ ವರದಾನ ಆಗಿದೆ, ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮವನ್ನು ಫಲದಾಯಕವನ್ನಾಗಿ ಮಾಡುವಂತಹ ಆತ್ಮೀಯ ಪ್ರಭಾವಶಾಲಿ ಭವ. ನೋಡಿ, ಪ್ರತಿ ಸಂಕಲ್ಪ ಮತ್ತು ಮಾತು, ಕರ್ಮ ಫಲದಾಯಕವನ್ನಾಗಿ ಮಾಡುವಂತಹ ಆತ್ಮಿಕ ಪ್ರಭಾವಶಾಲಿ ಭವ. ಯಾವಾಗಾದರೂ ಸಹ ಯಾರದೇ ಸಂಪರ್ಕದಲ್ಲಿ ಬರುವಿರಿ ಎಂದರೆ ಅವರ ಪ್ರತಿ ಮನಸ್ಸಿನ ಭಾವನೆ, ಸ್ನೇಹ, ಸಹಯೋಗ ಮತ್ತು ಕಲ್ಯಾಣದ ಪ್ರಭಾವಶಾಲಿಯಾಗಿರಲಿ. ಸೊ ನಮಗೆ ನಾವು ಯಾರದೇ ಕಾಂಟ್ಯಾಕ್ಟಲ್ಲಿ ಬಂದಾಗ ನಮ್ಮ ಅವ್ರ ಜೊತೆ ಕನೆಕ್ಷನ್ ಅಥವಾ ಅವ್ರ ಜೊತೆ ಕಮ್ಯುನಿಕೇಷನ್ ಹೇಗಿರಬೇಕು ಅಂದರೆ, ಮನಸ್ಸಿನ ಭಾವನೆಯಲ್ಲಿ ಸ್ನೇಹ, ಅಂದರೆ ಪ್ರತಿಯೊಂದು ಮಾತಿನಲ್ಲಿ ಸ್ನೇಹ ಕಾಣಿಸ್ಬೇಕು, ಸಹಯೋಗ ಕಾಣಿಸ್ಬೇಕು. ಅಂದರೆ ಅವರಿಗೆ ಕೋಆಪ್ರೇಟ್ ಮಾಡುವುದು ಮತ್ತು ಅವರ ಪ್ರತಿ ಕಲ್ಯಾಣದ ಒಂದು ಭಾವನೆ ಕಾಣಬೇಕು. ಈ ಒಂದು ಇನ್ಫ್ಲೂಯೆನ್ಸ್, ಈ ಒಂದು ಪ್ರಭಾವವನ್ನು ನಾವು ಅವ್ರ ಮೇಲೆ ಹಾಕಬೇಕು. ಸೊ ಇದೆಲ್ಲ ಮಾಡಬೇಕು ಅಂದರೆ ನಾನು ಪಾತ್ರ ಅಥವಾ ನಾನು ದೇಹದಾರಿ ಅನ್ನುವ ಸ್ಮೃತಿಯಲ್ಲಿದ್ದು ನಾವು ಮಾತನ್ನು ಮಾತಾಡಿದಾಗ ಇದರದೊಂದು ಪ್ರಭಾವ ಬರಲ್ಲ. ನಾನು ನಿರಂತರ ಆತ್ಮ ಇನ್ನೊಂದು ಆತ್ಮನ ಜೊತೆ ಮಾತಾಡ್ತಿದ್ದೀನಿ ಅನ್ನುವ ಪುರುಷಾರ್ಥ ಮಾಡಬೇಕು. ಆ ಒಂದು ನೆನಪಿನಲ್ಲಿ ಇದ್ದು ನಾವು ಅವ್ರ ಜೊತೆ ಸಂಭಾಷಣೆ ಮಾಡಿದಾಗ ಅಥವಾ ಕಮ್ಯುನಿಕೇಷನ್ ಮಾಡಿದಾಗ ಆ ಸ್ನೇಹ, ಸಹಯೋಗ ಮತ್ತು ಕಲ್ಯಾಣದ ಒಂದು ಅವರ ಶುಭಚಿಂತಕರು ನಾವು ಅನ್ನುವ ಒಂದು ಭಾವನೆ ಏನಿದೆ ಅದು ಸಹಜವಾಗಿ ಸಿಕ್ಕುತ್ತೆ. ಪ್ರತಿ ಮಾತು ಯಾರಿಗೆ ಆದರೂ ಸಹಾಯ, ಉಲ್ಲಾಸ ಕೊಡುವಂತಹ ಪ್ರಭಾವಶಾಲಿಯಾಗಿರಲಿ. ನೋಡಿ, ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ಹೇಗಿರಬೇಕು, ಸಾಹಸ ಮತ್ತು ಉಲ್ಲಾಸ, ಬೇರೆಯವರಿಗೆ ಎನ್ಕರೇಜ್ಮೆಂಟ್ ಮತ್ತು ಅವರಿಗೆ ಇಂಟ್ರೆಸ್ಟ್ ತರಿಸುವ. ಇಂಟ್ರೆಸ್ಟ್ ಅಂದರೆ ಅವ್ರನ್ನ ಅವರಲ್ಲಿ ಇರುವ ಉತ್ಸಾಹ ಏನಿದೆ ಅದು ಆಚೆ ಬರಬೇಕು, ಆ ಥರ ಒಂದು ಮಾತುಗಳಾಗಿರಬೇಕು. ಹಾಗೆ ಮತ್ತು ಆ ಥರ ಇರಬೇಕು ಅಂತ ಫೇಕಾಗಿ ಮಾತಾಡೋದು ರಾಂಗ್. ಈಗ ನಾನು ಪಾತ್ರ ಅಂತ ತಿಳಿದು ಮಾತಾಡಿದಾಗ, ಅವ್ರಿಗೆ ಎನ್ಕರೇಜಿಂಗ್ ಆಗಿ ಮಾತಾಡಿದಾಗ
ಆ ಮಾತುಗಳು ಫೇಕ್ ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ಆತ್ಮ ಅಂತ ತಿಳಿದು ಅವರ ಬಗ್ಗೆ ನಾವು ಶುಭ ಭಾವನೆಯನ್ನು ಇಟ್ಕೊಂಡು ಮಾತಾಡಿದಾಗ ಆ ಮಾತುಗಳು ಫೇಕ್ ಅನಿಸಲ್ಲ. ಅವರಿಗೆ ಮೋಟಿವೇಶನ್ ಆಗುತ್ತೆ ಆ ಮಾತುಗಳು. ಸಾಧಾರಣ ಮಾತು ಕಥೆಯಲ್ಲಿ ಸಮಯ ಕಳೆಯದರೆ ಇರಲಿ, ಅದೇ ರೀತಿ ಪ್ರತಿ ಕರ್ಮ ಫಲದಾಯಕವಾಗಿರಲಿ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಸಾಧಾರಣವಾದ ಮಾತುಗಳು ಅಥವಾ ಕಥೆಗಳನ್ನು ಹೇಳಿಕೊಂಡು ಸಮಯವನ್ನು ವೇಸ್ಟ್ ಮಾಡಬೇಡಿ. ಪ್ರತಿಯೊಂದು ಕರ್ಮ ಫಲದಾಯಕ. ನಾನು ಇಷ್ಟು ಟೈಮ್ ಇವ್ರ ಹತ್ರ ಸ್ಪೆಂಡ್ ಮಾಡ್ತಿದ್ದೀನಿ, ಇಷ್ಟು ಟೈಮ್ ಕೊಡ್ತಾ ಇದ್ದೀನಿ ಅಂದಾಗ ಆ ಮಾತುಗಳಲ್ಲಿ ಬೆಲೆ ಇರಬೇಕು. ಅದರಿಂದ ಬೆನಿಫಿಟ್ ನಮಗೂ ಆಗಬೇಕು, ಅವ್ರಿಗೂ ಆಗಬೇಕು. ಆ ಥರ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾತನಾಡಬೇಕು. ಸುಮ್ಮನೆ ಟೈಮ್ ವೇಸ್ಟನ್ನು ಮಾಡಬಾರ್ದು. ಅಂದರೆ ಅವ್ರದ್ದು ಇವ್ರದ್ದು ಕಥೆಗಳನ್ನ ಡಿಸ್ಕಸ್ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ, ಆವಾಗ ನಾವು ಮಾಡುವ ಪ್ರತಿಯೊಂದು ಕರ್ಮ ಏನಾಗುತ್ತೆ, ಫಲದಾಯಕವಾಗುತ್ತೆ, ಫ್ರೂಟ್ಫುಲ್ಲಾಗಿ ಅದರದ್ದು ರಿಸಲ್ಟ್ ಬರುತ್ತೆ. ಸ್ವಯಂನ ಪ್ರತಿ ಇರಲಿ, ಎಲ್ಲ ಬೇರೆಯವರ ಪ್ರತಿ ಇರಲಿ. ನಮಗೆ ಮಾತನಾಡುವ ಮಾತಿನಲ್ಲಿ ಸ್ವಯಂಗಾದರೂ ಬೆನಿಫಿಟ್ ಆಗಬೇಕು ಅಥವಾ ಅನ್ಯರಿಗಾದರೂ ಬೆನಿಫಿಟ್ ಆಗಬೇಕು. ಬೇಕಿಲ್ಲದೆ ಇರೋ ಮಾತುಗಳನ್ನ ಮಾತಾಡಬೇಡಿ ಅಂತಿದ್ದಾರೆ ಬಾಬಾ. ಪರಸ್ಪರದಲ್ಲಿಯೂ ಸಹ ಎಲ್ಲ ರೂಪದಲ್ಲಿಯೂ ಪ್ರಭಾವಶಾಲಿ ಆಗಿರಬೇಕು. ಸೇವೆಯಲ್ಲಿ ಆತ್ಮೀಯ ಪ್ರಭಾವಶಾಲಿಗಳಾಗಿ, ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತರಾಗಲು ಸಾಧ್ಯ. ನೋಡಿ ಬಾಬಾ ಅವ್ರು ಹೇಳ್ತಿದ್ದಾರೆ, ಪರಸ್ಪರದಲ್ಲಿ ಸಹ ಮಾತನಾಡುವಾಗ ಅಥವಾ ಕಾರ್ಯದಲ್ಲಿ ಬಂದಾಗ ನಾವು ಪ್ರಭಾವಶಾಲಿಯಾಗಿರಬೇಕು. ಅಂದರೆ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿ ಇರಬೇಕು. ನಮ್ಮ ಮಾತು, ನಮ್ಮ ಸಂಕಲ್ಪ, ನಮ್ಮ ಕರ್ಮ ಪ್ರತಿಯೊಂದಲ್ಲಿ ಇನ್ಫ್ಲೂಯೆನ್ಸ್ ಆಗಬೇಕು ಪ್ರತಿಯೊಬ್ಬರು. ಆ ಥರ ಆಗಬೇಕು ಅಂದರೆ ಅದಕ್ಕೆ ಆಧಾರ ಒಂದೇ, ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದು ಸೇವೆ ಮಾಡೋದು, ಮಾತನಾಡೋದು, ಅನ್ಯರನ್ನು ನೋಡೋದು ಮಾಡಿದಾಗ ಆ ತಂದೆಯ ಒಂದು ಇನ್ಫ್ಲುಯೆನ್ಸ್ ಇಂಡೈರೆಕ್ಟ್ಲಿ ಅವ್ರಿಗೂ ಆಗುತ್ತೆ. ಸೊ ಇದೇ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತ ಆಗೋಕ್ಕೆ ಸಾಧ್ಯ. ಈ ಥರ ಮಾಡಿದಾಗಲೇ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಾವು ನಿಮಿತ್ತ ಆಗ್ತೀವಿ. ಸ್ಲೋಗನ್ ಆಗಿದೆ, ಈ ರೀತಿಯ ಶುಭಚಿಂತಕ ಮನೆಗಳಾಗಿ ಯಾವುದರಲ್ಲಿಂದ ನಿಮ್ಮ ಕಿರಣಗಳು ವಿಶ್ವಕ್ಕೆ ಬೆಳಕು ನೀಡುತ್ತಿರಲಿ. ಓಕೆ, ಎಂತಹ ಶುಭಚಿಂತಕರಾಗಬೇಕು ನಾವು? ಪ್ಯೂರ್ ಡೈಮಂಡ್ ಆಗಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಆತ್ಮ ಟೈನಿಯೆಸ್ಟ್ ಪ್ಯೂರೆಸ್ಟ್ ಡೈಮಂಡ್ ಆಗಿದ್ದೀನಿ. ನನ್ನ ಮೇಲೆ ತಂದೆಯ ಕಿರಣಗಳು ಬಿದ್ದಾಗ ನನ್ನ ಪ್ಯೂರ್ ಸ್ಟೇಜ್ ಅಥವಾ ಪ್ಯೂರ್ ಫಾರ್ಮಿಂದ ಹೊರಬರುವ ಕಿರಣಗಳು ಕೂಡ ಅಷ್ಟೇ ಪ್ಯೂರ್ ಆ್ಯಂಡ್ ಪವರ್ಫುಲ್ ಆಗಿರುತ್ತೆ. ಇಂತಹ ಸ್ಥಿತಿಯಲ್ಲಿ ನಾವಿರಬೇಕು. ಆವಾಗ ಬಾಬಾ ನಮ್ಮ ಕೈಯಲ್ಲಿ ಮಾಡಿಸುವ ಸೇವೆಗಳೇನೇನಿದೆ ಅದನ್ನೆಲ್ಲ ಸಹಜವಾಗಿ ಮಾಡಿಸ್ತಾರೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ಸೊ ಬಾಬಾ ಅವರು ಇದರ ಬಗ್ಗೆ ತಿಳಿಸ್ತಿದ್ದಾರೆ. ಸಮಯ ಪ್ರಮಾಣ ಶೀತಲತೆಯ ಶಕ್ತಿಯ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತಮ್ಮ ಸಂಕಲ್ಪಗಳ ಗತಿಯನ್ನು, ಮಾತನ್ನು ಶೀತಲ ಹಾಗೂ ಸಹನೆಯುಕ್ತವಾಗಿ ಮಾಡಿ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಸಮಯದ ಅನುಸಾರ ಈಗ ನಾವು ಧಾರಣೆ ಮಾಡಬೇಕಾಗಿರುವ ಶಕ್ತಿಗಳೇನು? ಶೀತಲತೆ. ಸೊ ಶೀತಲತೆಯ ಮೂಲಕ ನಮ್ಮ ಸಂಕಲ್ಪಗಳು ಪ್ರತಿಯೊಂದು ಏನಾಗಿರುತ್ತೆ? ಶೀತಲವಾಗಿರುತ್ತೆ ಮತ್ತು ಸಹನೆಯುಕ್ತವಾಗಿರುತ್ತದೆ. ಅಂದರೆ ಅನ್ಯರ ಬಿಹೇವಿಯರ್ ಹೇಗಾದರೂ ಇರಲಿ, ಅದನ್ನು ಸಹನೆ ಮಾಡಿ ನನ್ನ ಸ್ಥಿತಿಯನ್ನು ಕೆಡಿಸ್ಕೊಂಡೆ ನಾನಿರಬೇಕು ಅಂದಾಗ ನನಗೆ ಬೇಕಾಗಿರುವ ಶಕ್ತಿಗಳೇನು? ಶೀತಲತೆ. ಸೊ ಶೀತಲತೆಯಿಂದ ಸಹಜವಾಗಿ ಶೀತಲವಾಗಿರುವ ಸಂಕಲ್ಪಗಳು ಬರುತ್ತೆ. ಅದೇ ಅಲ್ಲದೆ ಸಹನೆ ಮಾಡುವ ಒಂದು ಶಕ್ತಿ ನಮ್ಮಲ್ಲಿ ಧಾರಣೆ ಆಗುತ್ತೆ. ಒಂದು ವೇಳೆ ಸಂಕಲ್ಪದ ಸ್ಪೀಡ್ ಜಾಸ್ತಿ ಇದ್ದರೆ ಬಹಳ ಸಮಯ ವ್ಯರ್ಥವಾಗಿ ಕಳೆಯುವುದು ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ. ನೋಡಿ ಬಾಬಾ ಅವ್ರು ಹೇಳ್ತಿದ್ದಾರೆ, ಸಂಕಲ್ಪಗಳು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ ಅದನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂದಾಗ ಏನಾಗುತ್ತೆ, ಆ ಸಂಕಲ್ಪಗಳಲ್ಲಿ ಸ್ಟ್ರೆಂತ್ ಇರಲ್ಲ. ಅಷ್ಟೊಂದು ಪ್ಯೂರಾಗಿ ಎಫೆಕ್ಟಿವ್ ಆಗಿರುವ ಸಂಕಲ್ಪಗಳು ಆಗಿರಲ್ಲ.
ಅದು ವೇಸ್ಟ್ ಸಂಕಲ್ಪಗಳು ಅಥವಾ ವ್ಯರ್ಥ ಸಂಕಲ್ಪಗಳ ಖಾತೆಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಕಂಟ್ರೋಲ್ ಮಾಡಲು ಸಾಧ್ಯ ಆಗದೇ ಇರುವಷ್ಟು ಸ್ಪೀಡ್ ಆಗುತ್ತೆ. ಆ ಥರ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಬಾಬಾ ಅವರು ತಿಳಿಸಿದ್ದಾರೆ. ಅದರಿಂದ ಶೀತಲತೆಯ ಶಕ್ತಿಯನ್ನು ಧಾರಣೆ ಮಾಡಿ ಆಗ ವ್ಯರ್ಥದಿಂದ ಬಚಾವಾಗಿ ಬಿಡುವಿರಿ. ಅದು ಏಕೆ, ಏನು, ಹೀಗಲ್ಲ, ಹಾಗೆ, ಇಂತಹ ವ್ಯರ್ಥದ ತೀವ್ರಗತಿಯಿಂದ ಮುಕ್ತರಾಗಿ ಬಿಡುವಿರಿ. ಸೊ ನೋಡಿ, ಇದು ನಮ್ಮ ಡೈಲಿ ಪ್ರಾಕ್ಟಿಕಲ್ ಲೈಫಲ್ಲಿ ಬರುವ ಪರಿಸ್ಥಿತಿಗಳು. ಕೆಲವು ಸತಿ ಆಗುತ್ತೆ ಅಲ್ವಾ, ಸಂಕಲ್ಪಗಳು ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಅಂದರೆ ನೆಗೆಟಿವ್ ಥಾಟ್ಸ್ ಅಲ್ಲ ಅಂದರೂ ಪ್ರಾಬಬ್ಲಿ ನೆಸೆಸಿಟಿ ಥಾಟ್ಸ್. ಅಂದರೆ ಈ ಕೆಲಸ ಇದೆ, ಆ ಕೆಲಸ ಇದೆ, ಇದು ಮಾಡ್ಲಾ, ಅದು ಮಾಡ್ಲಾ, ಫಸ್ಟ್ ಇದು ಅದು ನೋಡ್ಕೊಳ್ಳ, ಆಗಲೇ ಮಾಡಿದ ಕೆಲಸ ಏನಾಯಿತು, ಈ ಥರ ಥಾಟ್ಸ್ಗಳು ತುಂಬ ಫಾಸ್ಟಾಗಿ ಹೋದಾಗ ನಿಮಗೆ ನೀವು ಸ್ಟಾಪ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಆ ಥಾಟ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ ಅಂದಾಗ ನೀವು ಈ ಸ್ವಮಾನಗಳಲ್ಲಿ, ಅಂದರೆ ನಾನು ಶೀತಲಾದೇವಿ ಅನ್ನುವ ಸ್ವಮಾನ, ಸಹನಶೀಲತೆಯ ಒಂದು ಶಕ್ತಿಯ ಧಾರಣೆ, ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಆ ಥಾಟ್ಸಿನ ಸ್ಪೀಡ್ ಕಂಟ್ರೋಲ್ ಆಗುತ್ತೆ. ವ್ಯರ್ಥದಿಂದ ನೀವು ಬಚಾವಾಗ್ತೀರಾ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಅದೇ ಅಲ್ಲದೆ ಇದು ಏಕೆ, ಅದು ಏಕೆ ಅನ್ನುವ ಒಂದು ಕ್ವೆಶನಿಂಗ್ ಥಾಟ್ಸ್ ತುಂಬ ಜಾಸ್ತಿ ಬರ್ತಾ ಇದೆ ಅಂದರೆ ಅದು ಇಂಡೈರೆಕ್ಟಾಗಿ ಇಟ್ಸ್ ಎನ್ ಇಂಡಿಕೇಶನ್ ದಟ್ ವ್ಯರ್ಥದ ಕಡೆ ಸಂಕಲ್ಪಗಳು ಹೋಗ್ತಾ ಇದೆ ಅಂತ. ಸೊ ಆವಾಗ ಬಾಬಾ ತಿಳಿಸ್ತಿದ್ದಾರೆ, ಇಂತಹ ವ್ಯರ್ಥದ ತೀವ್ರ ಗತಿಯಲ್ಲಿ ಮುಕ್ತರಾಗಿ ಬಿಡುವಿರಿ. ಸೊ ಇವತ್ತು ಇಂಪಾರ್ಟೆಂಟಾಗಿ ಬಾಬಾ ಅವರು 2 ಶಕ್ತಿಗಳನ್ನ ಧಾರಣೆ ಮಾಡೋಕೆ ಹೇಳಿದ್ದಾರೆ. ಅವ್ಯಕ್ತ ಸೂಚನೆಯಲ್ಲಿ ಒಂದು ಶೀತಲತೆಯ ಶಕ್ತಿ, ಇನ್ನೊಂದು ಸಹನಯುಕ್ತವಾಗಿರುವ ಒಂದು ಶಕ್ತಿ. ಈ 2 ಧಾರಣೆ ಮಾಡಿ ಇವತ್ತು ದಿನ ಪೂರ್ತಿ ಸಂಕಲ್ಪಗಳ ಒಂದು ಶಕ್ತಿಯನ್ನು ಜಮಾ ಮಾಡ್ಕೊಳ್ಳೋಣ. ಸಂಕಲ್ಪಗಳ ಕ್ವಾಲಿಟಿ ಚೆನ್ನಾಗಿರಬೇಕು, ಮತ್ತು ಸಂಕಲ್ಪಗಳು ವೇಸ್ಟ್ ಆಗಬಾರ್ದು, ಸಮಯ ವ್ಯರ್ಥ ಆಗಬಾರ್ದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತೆಲ್ಲ ಪುರುಷಾರ್ಥ ಮಾಡೋಣ. ಓಂ ಶಾಂತಿ. ನಾನು ನಿರಾಕಾರ ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ಫಾರ್ಮ್ಲೆಸ್, ಸ್ಕಿಲ್, ಸ್ಟೋರಿಲೆಸ್, ಥಾಟ್ಲೆಸ್, ಸಂಪೂರ್ಣ ನಿರಾಕಾರ ಆತ್ಮನಾಗಿದ್ದೇನೆ. ನನ್ನ ಈ ಒರಿಜಿನಲ್ ಸ್ವರೂಪದ ಪರಿಚಯದಿಂದ ನಾನು ಆತ್ಮ ನನ್ನ ನಿಜ ಐಡೆಂಟಿಟಿಯನ್ನು ಬಗೆದಿದ್ದೇನೆ. ನಿರಾಕಾರ ಸ್ಥಿತಿಯ ಆಧಾರದಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದೇನೆ. ನಾನು ನಿರಾಕಾರ ಆತ್ಮನಿಗೆ ತಂದೆ ನಿರಾಕಾರ ಪರಮಾತ್ಮ ಆಗಿದ್ದಾರೆ. ನನ್ನ ಸೋದರರು ಎಲ್ಲರೂ ಕೂಡ ನನ್ನ ಹಾಗೆಯೇ ನಿರಾಕಾರ. ಮನೆಯಾಗಿದೆ ನಿರಾಕಾರ ಪ್ರಪಂಚ, ಪರಂಧಾಮ. ನಾನು ನಿರಾಕಾರ ಆತ್ಮ, ಥಾಟ್ಲೆಸ್ ಆಗಿದ್ದೇನೆ. ನನ್ನ ಲೋಕ ಶಾಂತಿ ಧಾಮ ಆಗಿದ್ದೆ. ಅದೇ ನನ್ನ ನಿವಾಸ. ಇಷ್ಟೊಂದು ಜನ್ಮಗಳು ಶರೀರಧಾರಿಯಾಗಿ ಪಾತ್ರವನ್ನು ಮಾಡಿದ್ದೇವೆ. ಈಗ ನಾನು ನಿರಾಕಾರ ಮಗುವಾಗಿ ತಂದೆಯ ಮಗಿಲಿನಲ್ಲಿ ಕುಳಿತುಕೊಂಡು ತಂದೆ ವಿಶ್ವವನ್ನು ಹೇಗೆ ನೋಡುತ್ತಿದ್ದಾರೆಯೋ ಹಾಗೆಯೇ ನಾನು
ತಂದೆಯ ಸಮಾನ ತಂದೆಯ ಮಗುವಾಗಿ ಅವರ ಮಗಿಲಿನಲ್ಲಿ ಕುಳಿತುಕೊಂಡು ಈ ವಿಶ್ವವನ್ನು ನೋಡುತ್ತಿದ್ದೇನೆ. ಬಾಬಾ ತಿಳಿಸಿದರು, ಈ ಸೃಷ್ಟಿಯ ರಚನೆಯಾಗಿದ್ದೇ ಸಂಕಲ್ಪಗಳಿಂದ. ನಿರ್ಸಂಕಲ್ಪ ನಿರಾಕಾರ ಆತ್ಮ ಎಂತಹ ಸೃಷ್ಟಿಯನ್ನು ರಚನೆ ಮಾಡಲು ಸಾಧ್ಯ? ವಿಶ್ವದ ರಚನೆಯ ಆಧಾರ ಸಂಕಲ್ಪ ಆಗಿದೆ. ನಾನು ಆತ್ಮನಿಗೆ ನನ್ನ ನಿಜ ಸ್ವರೂಪದಲ್ಲಿ ಸಂಕಲ್ಪಗಳೇ ಇಲ್ಲ ಅಂದಾಗ ಸೃಷ್ಟಿಯ ರಚನೆಯೂ ಇಲ್ಲ. ಅದಕ್ಕೆ ನಾನು ಆತ್ಮನಿಗೆ ಇರುವ ಒಂದೇ ನಿವಾಸ ಸ್ಥಾನ ಶಾಂತಿಧಾಮ, ಪರಂಧಾಮ, ಮೂಲವತನ ಆಗಿದೆ. ಬಾಬಾ ಅವರು ಈ ಸತ್ಯವನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅದೇ ಅಲ್ಲದೆ ಬಾಬಾ ಅವರು ತಿಳಿಸಿದ್ದಾರೆ, ಶರೀರಧಾರಿಯಾಗಿ ನಾನು ಆತ್ಮ ಪಾತ್ರವನ್ನು ಮಾಡುವಾಗ ಕೂಡ ಇದೇ ಒಂದು ಸ್ಮೃತಿಯಲ್ಲಿರಬೇಕು, ನನ್ನ ಲೋಕ ಸತ್ಯಧಾಮ ಪರಂಧಾಮ ಆಗಿದೆ. ಈ ಸೃಷ್ಟಿ ಸಂಕಲ್ಪಗಳ ರಚನೆಯಾಗಿದೆ. ಇದನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಾಗ ಸಾಕ್ಷಿಯಾಗಿ ಪಾತ್ರವನ್ನು ಮಾಡಲು ಸುಲಭ ಆಗುತ್ತದೆ. ಬಾಬಾ ಮಕ್ಕಳ ಪುರುಷಾರ್ಥಕ್ಕಾಗಿ ಇಷ್ಟೊಂದು ಯುಕ್ತಿಗಳನ್ನ, ಸತ್ಯ ಜ್ಞಾನವನ್ನು ತಿಳಿಸಿ ಈ ಯೋಗವನ್ನು ಸಹಜ ರಾಜಯೋಗವನ್ನಾಗಿ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ ಬಾಬಾ. ಥ್ಯಾಂಕ್ ಯು. ಓಂ ಶಾಂತಿ.